ಏನ್ ಹೇಳಿ? ಸರ್ ಎಕ್ಸಾಮ್ ಸೈನ್ಸ್ ಎಕ್ಸಾಮ್ದಾಗ ಎಲ್ಲ ಬರ್ಲತ್ತಿದ್ವಿ ಅಂದ್ರೆ ಬಿ ಟೀಚರ್ಸ್ 8-10 ಮಾರ್ಕ್ಸ್ ಕಟ್ ಮಾಡತ್ತಾರ. 8-10 ಮಾರ್ಕ್ಸ್ ಕಟ್ ಮಾಡಾಕತ್ತಾರ. ಓಕೆ, ಇಲ್ಲಿ ಬರ್ರಿ. ಜಸ್ಟ್ ಇದು ನಿಮ್ ಸಲಕ್ಕೆ ಏನ್ ಮಾಡಿದದ, ಹೌ ಟು ರೈಟ್ ಸೈನ್ಸ್ ಆನ್ಸರ್ ಶೀಟ್. ಯಾವ ತರ ಆನ್ಸರ್ ಶೀಟ್ ಅನ್ನ ಬರಿಬೇಕು ನೀವು? ನಿಮ್ಮ ಆನ್ಸರ್ ಶೀಟ್ ನ ಏನಿರ್ತಾವ, ಒಂದು MCQ ಇರ್ತದ, 1 ಮಾರ್ಕ್ಸ್ ಇರ್ತಾವ, 2 ಮಾರ್ಕ್ಸ್ ಇರ್ತಾವ, 3 ಮಾರ್ಕ್ಸ್ ಇರ್ತಾವ, 4 ಮಾರ್ಕ್ಸ್ ಇರ್ತಾವ, 5 ಮಾರ್ಕ್ಸ್ ಇರ್ತಾವ. ಓಕೆನಾ? ಇಲ್ಲಿ MCQ ನಾಗ ಯಾವಾಗನು 3+1 ರೂಲ್ ಅನ್ನ ನೆನ್ಪಿಟ್ಕೋರಿ. ಏನ್ 3+1 ರೂಲ್? ಒಂದು ಕ್ವಶನ್ ನಂಬರ್ ಹಾಕ್ಬೇಕು, ಅದಾದ್ಮೇಲೆ ಆಪ್ಷನ್ ಬರಿಬೇಕು, ಆಮೇಲೆ ಆನ್ಸರ್ ಅನ್ನ ಬರಿಬೇಕು MCQ ಅನ್ನ. ಆಮೇಲೆ 1 ಮಾರ್ಕ್ಸ್ ಹೆಂಗ್ ಬರಿಬೇಕು? 1 ಮಾರ್ಕ್ಸ್ ಕೀವರ್ಡ್ ನ ಒಂದೇ ವರ್ಡ್ ಆನ್ಸರ್ ಇರ್ತದ, ಪೂರಾ ಸೆಂಟೆನ್ಸ್ ಬರೆದು ಆ ಕೀವರ್ಡ್ ಅನ್ನ ಅಂಡರ್ಲೈನ್ ಮಾಡ್ರಿ. ಆಮೇಲೆ 2 ಮಾರ್ಕ್ಸ್ ಅಂಡರ್ಲೈನ್ ಕೀ ಸೆಂಟೆನ್ಸಸ್. 2 ಮಾರ್ಕ್ಸ್ ಒಂದ್ ಸ್ವಲ್ಪ ದೊಡ್ಡ ಆನ್ಸರ್ ಇರ್ತಾವ, ಅದ್ರ ಸಲಕ್ಕೆ ಏನ್ ಮಾಡ್ಬೇಕು, ಕೀ ಸೆಂಟೆನ್ಸಸ್ ಅನ್ನ ಬರಿಬೇಕು. ಸೆಂಟೆನ್ಸ್ ನ ಬರಿಬೇಕು ಆನ್ಸರ್, ಆ ಸೆಂಟೆನ್ಸ್ ಅಂಡರ್ಲೈನ್ ಮಾಡ್ಬೇಕು. ಓಕೆ. ಆಮೇಲೆ 3 ಮಾರ್ಕ್ಸ್ ರೈಟ್ ಆನ್ಸರ್ ಇನ್ ಪಾಯಿಂಟ್ಸ್ ಅಂಡ್ ಅಂಡರ್ಲೈನ್ ದ ಕೀವರ್ಡ್ಸ್. ಪಾಯಿಂಟ್ಸ್ ನಂಗ ಈ 3 ಮಾರ್ಕ್ಸ್ ಇಂದದ. 1 ಮಾರ್ಕ್ಸ್ ಇತ್ತಂದ್ರ ಡೈರೆಕ್ಟ್ ಆ ಕ್ವಶನ್ ಇರ್ತದೆ, ಡೈರೆಕ್ಟ್ ಆನ್ಸರ್ ಬರೀತೇವೆ. 2 ಮಾರ್ಕ್ಸ್ 4 ಪಾಯಿಂಟ್ ಬರಿಬೇಕು, 3 ಮಾರ್ಕ್ಸ್ 6 ಪಾಯಿಂಟ್ ಬರಿಬೇಕು, 4 ಮಾರ್ಕ್ಸ್ 8 ಪಾಯಿಂಟ್ಸ್ ಬರಿಬೇಕು, 5 ಮಾರ್ಕ್ಸ್ 10 ಪಾಯಿಂಟ್ಸ್ ಬರಿಬೇಕು. 3 ಮಾರ್ಕ್ಸ್ ಒಂದು 6 ಪಾಯಿಂಟ್ ಬರಿತೀರಿ. 6 ಪಾಯಿಂಟ್ ನಾಗ ಕೀವರ್ಡ್ಸ್ ಇರ್ತಾವ, ಟೆಕ್ಸ್ಟ್ ಬುಕ್ ವರ್ಡ್ಸ್ ಇರ್ತಾವ. ಆ ಟೆಕ್ಸ್ಟ್ ಬುಕ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಅಂಡರ್ಲೈನ್ ಮಾಡ್ಲೇಬೇಕು. ಯಾಕಂದ್ರೆ ಎಕ್ಸಾಮ್ ಏನ್ ಚೆಕ್ ಮಾಡ್ತಾರಲ್ಲ, ಅವ್ರಿಗೆ ಈಸಿ ಆಗ್ತದೆ ಡೈರೆಕ್ಟ್ ಆಗಿ ಆನ್ಸರ್ ಸಿಗೋ ಸಲುವಾಗಿ. 4 ಮಾರ್ಕ್ಸ್ ಸಬ್ ಕ್ವಶನ್, ರೈಟ್ ಇನ್ ಪಾಯಿಂಟ್ಸ್, ಅಂಡರ್ಲೈನ್ ಕೀವರ್ಡ್ಸ್. ಈ ಕೀವರ್ಡ್ಸ್ ಅಂಡರ್ಲೈನ್ ಮಾಡೋದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಎಕ್ಸಾಮ್ ಕರೆಕ್ಷನ್ ಮಾಡೋರಿಗೆ ಬಹಳ ಈಸಿ ಆಗ್ತದೆ. ಸ್ಪ್ಲಿಟ್ ಆನ್ಸರ್ ಇಂಟು 2 ಪ್ಯಾರಾಗ್ರಾಫ್ ಮಾಡಬೇಕು. ಇಲ್ಲ ಅಂತಂದ್ರೆ ಪಾಯಿಂಟ್ಸ್ ನಾಗ ನೀವು ಆನ್ಸರ್ ಬರೀಬೇಕು. ಯಾವುದು? 5 ಮಾರ್ಕ್ಸ್ ಕ್ವಶನ್. ಇದು ಎಷ್ಟಾಯ್ತು ಓವರ್ ಆಲ್ ಯಾವ ತರ ಬರೀಬೇಕಂತ. ಸರ್ ಕೆಮಿಸ್ಟ್ರಿ ಸಾಲ್ವ್ ಮಾಡೋ ಮತ್ತಿಗೆ ನಮ್ ತಲೆಯಾಗ ಏನಿರ್ಬೇಕು, ಬ್ರಾಕೆಟ್ನಾಗ ಈಗ ರಿಯಾಕ್ಷನ್ ಬರೀತೀರಿ, ರಿಯಾಕ್ಷನ್ ಆಗ ಅದು ಸಾಲಿಡ್ ಅದನೋ, ಲಿಕ್ವಿಡ್ ಅದನೋ, ಗ್ಯಾಸ್ ಅದನೋ, ಅಕ್ವೇಸ್ ಅದ ಅಂತ ಬರಿಬೇಕು. ಆಮೇಲೆ ಅದು ಸ್ಟೇಟ್ ಯಾವುದು, ಕಂಡೀಷನ್ ಆರೋ ಮಾರ್ಕ್ ಹಾಕ್ತೀರಿ, ಅಲ್ಲಿ ಟೆಂಪ್ರೇಚರ್ ಏನಿರಬೇಕು, ಪ್ರೆಷರ್ ಏನಿರಬೇಕು, ಕೆಟಲಿಸ್ಟ್ ಯಾವ್ದು ಯೂಸ್ ಮಾಡಿ ಇವತ್ತು ಆರೋ ಮಾರ್ಕ್ ಮೇಲೆ ಬರಿಬೇಕು. ಬ್ಯಾಲೆನ್ಸ್ ಇಕ್ವೇಶನ್ ಮಾಡಬೇಕು. ಇದು ಕೆಮಿಸ್ಟ್ರಿ ಬರೋ ಮತ್ತಿಗೆ ಇವು 3 ಪಾಯಿಂಟ್ಸ್ ಅನ್ನ ತಲೆಗಿಟ್ಕೋರಿ. ಬಯೋಲಜಿನಾಗ ಡೈಗ್ರಾಮ್ಸ್ ಹಾಕ್ಬೇಕು, ಅಲ್ಲಿ ಆರೋ ಮಾರ್ಕ್. ಈಗ ಸರ್ಕ್ಯುಲೇಷನ್ ಆಫ್ ಹಾರ್ಟ್ ಇರ್ತದ, ಅಲ್ಲಿ ಆರೋ ಮಾರ್ಕ್ ಹಾಕ್ಬೇಕು. ಮತ್ತೆ ಇನ್ನೊಂದು ಬಯೋಲಜಿನಾಗ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಏನ್ ಬರ್ತದಪ್ಪ ಅಂತಂದ್ರ, ಇನ್ನೊಂದು ಬಯೋಲಜಿನಾಗ ಏನು ಪ್ರೊಸೆಸ್. ಪ್ರೊಸೆಸ್ ಬಹಳ ಇಂಪಾರ್ಟೆಂಟ್. ಪ್ರೊಸೆಸ್ ಹೆಂಗ್ ಬರೀತೀರಿ, ಪಾಯಿಂಟ್ಸ್ ನ ಬರೀಬೇಕು ಪ್ರೊಸೆಸ್. ಆಮೇಲೆ ಡೈಗ್ರಾಮಿಗೆ ಆರೋ ಮಾರ್ಕ್ ಹಾಕ್ಬೇಕು. ಫಿಸಿಕ್ಸ್ ನಾಗ ಲಾ ಬರೀ ಮತ್ತಿಗೆ ದ ಓಮ್ಸ್ ಲಾ ಸ್ಟೇಟ್ ದ್ಯಾಟ್ ಈ ತರ ಬರೀಬೇಕು. ಅದು ಬರಂಗಿಲ್ಲ, ಡೈರೆಕ್ಟ್ ಬರ್ತೀರಿ. ಈಗ ಏನೋ ಬಯೋಲಜಿನ ಪ್ರೊಸೆಸ್ ಬರೀತೀರಿ, ವಾಟ್ ಇಸ್ ರೀಪ್ರೊಡಕ್ಷನ್ ಕೇಳ್ತಾರೆ, ಅವಾಗ ದ ರೀಪ್ರೊಡಕ್ಷನ್ ಇಸ್ ಅ ಬಯೋಲಾಜಿಕಲ್ ಪ್ರೊಸೆಸ್ ಇನ್ ವಿಚ್ ಅಂತ ಶುರು ಮಾಡ್ಬೇಕು, ಡೈರೆಕ್ಟ್ ಬರೀಬಾರ್ದು. ಆಮೇಲೆ ಡೈಗ್ರಾಮ್ ಅಲ್ಲಿ ಆರೋ ಮಾರ್ಕ್ ಇರ್ತಾವ. ಲೈಟ್ನಾಗ, ಎಲೆಕ್ಟ್ರಿಸಿಟಿನಾಗ ಯಾವ ತರ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗತ್ತದ, ಮತ್ತೆ ಲೈಟ್ನಾಗ ನಾವು ರಿಫ್ಲೆಕ್ಷನ್ ಎಲ್ಲ ಆಗತ್ತದ, ನೀವು ಏನು ಆರೋ ಮಾರ್ಕ್ ಈ ತರ ಲೈಟ್ ಹೊಂಟದಂತ ಆರೋ ಮಾರ್ಕ್ ಹಾಕ್ಬೇಕು. ಈಗ ನ್ಯೂಮೆರಿಕಲ್ ಸಾಲ್ವ್ ಮಾಡೋ ಮತ್ತೆ ತೆಲಗ ಏನಿರ್ಬೇಕು, ಫಸ್ಟ್ ಏನ್ ಹಾಕ್ಬೇಕು, ಗಿವನ್, ರಿಕ್ವೈರ್ಡ್ ಫಾರ್ಮುಲಾ ಏನದ ಫಾರ್ಮುಲಾ ಹಾಕ್ರಿ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಅನ್ನ ಬರೀರಿ. ಆಮೇಲೆ ಆನ್ಸರ್ ಏನದಲ್ಲ ಬಾಕ್ಸ್ ನ ಹಾಕ್ಲೇಬೇಕು ನೋಡಿ, ಬಾಕ್ಸ್ ನ ಹಾಕ್ಬೇಕು. ಆಮೇಲೆ ಆ ಆನ್ಸರ್ ಏನ್ ಬರೆದಿರ್ತದಲ್ಲ, ಅವ್ರ ಏನ್ ಕ್ವಶನ್ ಕೇಳಿರ್ತಾರ, ಆಬ್ಜೆಕ್ಟ್ ಎಷ್ಟು ಡಿಸ್ಟೆನ್ಸ್ ನಾಗದ, ನಿಮ್ಗೆ 30 ಸೆಂಟಿಮೀಟರ್ ಅಂತ ಬಂದಿರ್ತದ. ಆಮೇಲೆ ಏನ್ ಬರೀಬೇಕು, ಆಬ್ಜೆಕ್ಟ್ 30 ಸೆಂಟಿಮೀಟರ್ ದೂರ ಅದ ಅಂತ ಬರೀಬೇಕು. SI ಯೂನಿಟ್ ಏನದಲ್ಲ, ಲಾಸ್ಟಿಗೆ SI ಯೂನಿಟ್ ಹಾಕಬೇಕು, ಇಲ್ಲಾಂದ್ರೆ 1 ಮಾರ್ಕ್ಸ್ ಸುಮ್ನೆ ನೀವು ಕೊಡ್ಬೇಕಾಗ್ತದೆ. ಈಗ ಇಷ್ಟು ಪಾಯಿಂಟ್ ಫಾಲೋ ಮಾಡ್ತೀರಿ. ಇಷ್ಟು ಪಾಯಿಂಟ್ ಫಾಲೋ ಮಾಡೋದಂದ್ರೆ 8 ಹಿಡಿದು 10-15 ಮಾರ್ಕ್ಸ್ 100% ಇನ್ಕ್ರೀಸ್ ಆಗೇ ಆಗ್ತಾವ. ಏನ್ ನಿಮ್ಮ ಎಲ್ಲ ಕರೆಕ್ಟ್ ಅವ ಅಂದ್ರೂ ಮಾರ್ಕ್ಸ್ ಯಾಕೆ ಹೊಂಟಾವ, ಈ ರೂಲ್ಸ್ ಅನ್ನ ನೀವು ಫಾಲೋ ಮಾಡಿದೆ ಅಂದ್ರೆ ಔಟ್ ಆಫ್ ಮಾರ್ಕ್ಸ್